ಥರ ಕಾಣ್ತಾ ಉಂಟು? ಇದು ಬೊಂಡ ಸರ್. ಬೊಂಡ ಸ್ವಲ್ಪ ಕ್ಲೀನ್ ಮಾಡಿ ತಂದಿದ್ದಾರಾ? ಕ್ಲೀನ್ ಮಾಡಿ ತಂದಿದ್ದಾರೆ ಅಷ್ಟೇ. ಇದರದ್ದು ಎಂತ ಮಾಡ್ತೀವಿ? ಸುಕ್ಕ ಮಾಡಿ ಬೇರೆ ಎಂತ ಮಾಡೋದು? ಸುಕ್ಕ ಮಾಡಿ ಚಿಕನ್ ಸುಕ್ಕದಾಗ. ಈಗ ಬೊಂಡಾಸಿಗೆ ಮಸಾಲೆ 15 ಬ್ಯಾಡಿಗೆ ಮೆಣಸು, ಒಂದು ಸ್ವಲ್ಪ ಒಗ್ಗರಣೆ ಸೊಪ್ಪು, ಒಂದು 6-7 ಬೆಳ್ಳುಳ್ಳಿ, ಒಂದು 1/4 ಸ್ಪೂನು ಒಳ್ಳೆ ಮೆಣಸು, 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆ, 2 ಸ್ಪೂನ್ ಕೊತ್ತಂಬರಿ. ಇದು ಮಸಾಲೆಗೆ. ಒಂದು ಸಣ್ಣ ಹುಳಿ. ಇದು ಸಹ ಮಸಾಲೆಗೆ. 2 ಕಪ್ ತೆಂಗಿನಕಾಯಿ, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಒಂದು ಈರುಳ್ಳಿ, ಸರಿ ಕುಚ್ಚಿದ ಈರುಳ್ಳಿ. ಬೊಂಡೋಸ್ ಬೇಯಿಸಲಿಕ್ಕೆ ಒಗ್ಗರಣೆ ಬೇಕು. ಅದಕ್ಕೆ ಸಾಸಿವೆ, ಈರುಳ್ಳಿ ಒಂದು ಮತ್ತು ಒಗ್ಗರಣೆ ಸೊಪ್ಪು. ತುಪ್ಪದಲ್ಲಿ ಮಾಡ್ತೇನೆ. 2 ಸ್ಪೂನು ತುಪ್ಪ ಹಾಕಲಿಕ್ಕೆ. ಮೊದಲಿಗೆ ಬ್ಯಾಡಿಗೆ ಮೆಣಸು ಹಾಕಬೇಕು. ಇದು ಒಳ್ಳೆ ಫ್ರೈ ಆಯಿತು ನೋಡಿ, ಉಬ್ಬಿ ಬರ್ತದೆ. ಇನ್ನು ಕೊತ್ತಂಬರಿ ಹಾಕಬೇಕು. 2 ನಿಮಿಷ ಹುರಿದ ಮೇಲೆ ಈ ಎಲ್ಲ ಮಸಾಲೆ ಸಾಮಾನು ಹಾಕಬೇಕು. ಸಾಕೆಷ್ಟು ಹುರಿದದು. ಅದೇ ಬಾಣಲಿಗೆ ಇನ್ನು 2 ಸ್ಪೂನ್ ಉಪ್ಪು ಹಾಕಬೇಕು. ಮತ್ತು ಈ ಈರುಳ್ಳಿಯನ್ನು ಹಾಕಬೇಕು. ತೆಂಗಿನಕಾಯಿ ಈರುಳ್ಳಿ ಅದು ಬ್ರೌನ್ ಕಲರ್ ಬರ್ತದಲ್ಲ ಅಷ್ಟರವರೆಗೆ ಹುರಿಬೇಕು. ಬ್ರೌನ್ ಕಲರ್ ಇನ್ನು ತೆಂಗಿನಕಾಯಿನ ಹಾಕಬೇಕು. ಇದನ್ನು ಚೆನ್ನಾಗಿ ಮಾಡಿ ಹುರಿಬೇಕು. ಸಣ್ಣಗಾಗಲಿಕ್ಕೆ ಒಂದು ಪ್ಲೇಟಲ್ಲಿ ಹಾಕಿಡಬೇಕು. ಈ ಮಸಾಲೆಯನ್ನು ಬೇರೆ ಬೇರೆ ಇದನ್ನು ಪುಡಿ ಮಾಡಬೇಕು. ಮತ್ತು ಈ ಮಸಾಲೆಯನ್ನು ಸಹ ಸಪ್ರೇಟ್ ಮಾಡಿ ಪುಡಿ ಮಾಡಿ. ಇನ್ನು ಬಾಣಲೆಗೆ 2 ಸ್ಪೂನ್ ತುಪ್ಪ ಹಾಕಬೇಕು. ಸಾಸಿವೆ, ಈರುಳ್ಳಿ, ಇದು ಒಗ್ಗರಣೆಗೆ ತುಪ್ಪ. ಆಗ ತೋರಿಸಿದಲ್ಲ ಬೊಂಡಾಸು, ಅದನ್ನು ಕ್ಲೀನ್ ಮಾಡಿ ಸಣ್ಣ ಸಣ್ಣ ಇಷ್ಟು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಮಸಾಲೆ ರೆಡಿ ಮಾಡಿ. ಈರುಳ್ಳಿ ಒಳ್ಳೆ ಫ್ರೈ ಆಯಿತು. ಇನ್ನು ಇದಕ್ಕೆ ಬೊಂಡಸನ ರುಚಿಗೆ ಉಪ್ಪು ಹಾಕಬೇಕು. ಈ ಬೊಂಡಸ್ ಮೀನು ಈಗ ಸಪೂರ ಕಟ್ ಮಾಡಿದರೆ ಬೇಗ ಬೇಯ್ತದೆ. ಇದರಲ್ಲಿ ಈಗ ಇದು ನೀರು ಬಿಡ್ತಾ ಉಂಟಲ್ಲ, ಇದರಲ್ಲೇ ಇದನ್ನು ಬೇಯಿಸಬೇಕು, ಮುಚ್ಚಿಡಬೇಕು. ಬೊಂಡಾಸು ಬೆಂದಾಯಿತು. ಇನ್ನು ಇದಕ್ಕೆ ಮಸಾಲೆ ಸೇರಿಸುವ. ನೆಕ್ಸ್ಟ್ ತೆಂಗಿನಕಾಯಿ ಇಷ್ಟು ತರಿ ಅರಿದ್ರೆ ಸಾಕು. ಇದನ್ನು ಆ್ಯಡ್ ಮಾಡಿ. ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಅಡಿ ಹಿಡಿಯೋದಾಗಿ ನೋಡಬೇಕು, ಅಂದರೆ ಡ್ರೈ ಅಲ್ಲ. ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕು. ತೆಂಗಿನಕಾಯಿ ಹಾಕಿದ್ದೇವಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕು. ಬೊಂಡ ಸುಕ್ಕ ರೆಡಿ ಆಯಿತು. ಇದನ್ನು ನೀವೆಲ್ಲ ಟ್ರೈ ಮಾಡಿ ಮತ್ತು ಅದಕ್ಕೆ ಕಮೆಂಟ್ಸ್ ಹಾಕಿ ಹೇಗೆ ಆಗಿದೆ ಅಂತ. ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.